ಇದು ನನ್ನ ತಂದೆಯಿಂದನೇ ಸ್ಟಾಪ್ ಆಗಿತ್ತು ಅಂತಲ್ಲ? ಅದೆಲ್ಲ ಪ್ರಪಂಚನೇ ಮಾತಾಡುತ್ತೆ. ಬಿಕಾಸ್ ನೀವು ಹೇಳಿ ಇವಾಗ ಅಂಥ ದೊಡ್ಡ ವ್ಯಕ್ತಿ ಮಗಳು ನಾನು ಫಿಲ್ಮ್ ಇಂಡಸ್ಟ್ರಿ ನಾನು ಒಂದು ಹೆಜ್ಜೆ ಇಟ್ಟೆ ಅಂತ ಅಂದರೆ 13-15 ದಿನ ಶೂಟಿಂಗ್ ಆದಮೇಲೆ ಎಲ್ಲ ಚೆನ್ನಾಗಾದಮೇಲೆ 15 ದಿನದ ಕಾಲ್ ಶೀಟ್ನ ಕ್ಯಾನ್ಸಲ್ ಮಾಡಿ ಸಡನ್ನಾಗಿ ನನ್ನ ಫಿಲ್ಮಿಂದ ತೆಗಿತಾರೆ ಅಂತ ಅಂದರೆ ಯಾರು ಸಾಧಾರಣ ವ್ಯಕ್ತಿ ಅಂತೂ ಮಾಡೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ನಾವು ಡೀಪಾಗಿ ಯೋಚನೆ ಮಾಡಬೇಕಾಗುತ್ತೆ. ದರ್ಶನ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂತಹ ಪ್ರಕರಣಗಳಾದಾಗ ನೋಡಪ್ಪ, ನಾನು ಒಂದು ಮೂವಿಲಿ ಒಂದು ಹೀರೋಯಿನ್ನ ಸೆಲೆಕ್ಟ್ ಮಾಡಿದ್ದೀನಿ, ಅವಳ ಹೆಸರು ನಿಶಾ ಯೋಗೇಶ್ವರ್, ನಾನು 15 ದಿನ ಶೂಟು ಮಾಡಿದ್ದೀನಿ, ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ಗೋಸ್ಕರ ಈ ಶೂಟು ಬೇಡ, ಹೀರೋಯಿನ್ನು ಬೇಡ, ಸಿನಿಮಾನು ಬೇಡ ಅನ್ನೋಂಥ ಮಟ್ಟಿಗೆ ಆಲೋಚನೆ ಮಾಡ್ತಾರ ದರ್ಶನ್? ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಆ ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದಷ್ಟು ಸೀನ್ಸ್ ಇತ್ತು, ಬಟ್ ಅವ್ರನ್ನ ನಾನು ವೈಯಕ್ತಿಕವಾಗಿ ನನಗೆ ಪರಿಚಯ ಆಗಿಲ್ಲ, ಅವ್ರ ಸ್ವಭಾವ ನನಗೆ ಗೊತ್ತಾಗಿಲ್ಲ, ನನಗೇನು ಗೊತ್ತಾಗಿಲ್ಲ ಅವಾಗ. ಆಮೇಲೆ ಇದೊಂದು ಆಲ್ಮೋಸ್ಟ್ ಒಂದು 10-15 ವರ್ಷ ಮುಂಚೆ ಆಗಿರೋ ವಿಷಯ ಇದು. ಸೊ ಅಷ್ಟು ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ, ಅವ್ರು ಮಾಡಬೇಕಾಗಿಲ್ಲ. ಆಮೇಲೆ ತುಂಬ ಸಮಯ ಆದ್ಮೇಲೆ ಈ ವಿಷಯಗಳು ಆಚೆ ಬಂದಿತ್ತು. ಯಾವಾಗ ಈ ಘಟನೆಗಳು ನಡೀತಲ್ಲ ಅವಾಗ ನನಗೆ ಗೊತ್ತು. ಎಲ್ಲಿ ನೀವು ರಿಯಲೈಸೇಷನ್ ಆಯಿತು, ನಮ್ಮ ಅಪ್ಪ ನಮಗೆ ನಿಜವಾಗ್ಲೂ ತಡೀತಾ ಇದ್ದಾರೆ, ತುಳಿತಾ ಇದ್ದಾರೆ, ಈ ಡೋಂಟ್ ವಾಂಟ್ ಮೀ ಟು ಗ್ರೋ ಅಂತ ಯಾವಾಗ ಅನಿಸ್ತು? ತುಂಬ ಸಾರಿ ಅನಿಸ್ತು.